ನಮಸ್ಕಾರ. ಅನ್ಟೋಲ್ಡ್ ಅಣ್ಣವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವರನಟ ರಾಜ್ಕುಮಾರ್ ಅವರ ಹೆಸರು ಕೇಳಿದ್ರೆ ಸಾಕು, ಪ್ರತಿಯೊಬ್ಬ ಕನ್ನಡಿಗನ ಎದೆ ಉಬ್ಬುತ್ತೆ. ಸಿನಿಮಾ ರಂಗದಲ್ಲಿ ಅಜೇಯರಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಪಾರ್ವತಮ್ಮನವರು. ಇನ್ನು ಅಪ್ಪನಂತೆಯೇ ಮಗ ಎಂಬಂತೆ ಚಿತ್ರರಂಗವನ್ನ ಆಳುತ್ತಿರುವ ಇವರ ಪುತ್ರರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಆಸಕ್ತಿದಾಯಕ ವಿಷಯಗಳು ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಚಂದನವನದ ರಾಜವಂಶ ಎಂದರೆ ಕೇವಲ ಒಂದು ಸಿನಿಮಾ ಕುಟುಂಬವಲ್ಲ, ಅದು ಪ್ರೀತಿ, ಸಂಸ್ಕಾರ ಮತ್ತು ಒಗ್ಗಟ್ಟಿಗೆ ಸಾಕ್ಷಿಯಾದ ಒಂದು ಅದ್ಭುತ ಪರಂಪರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರು ಹಾಕಿಕೊಟ್ಟ ಭದ್ರ ಬುನಾದಿಯೇ ಇಂದಿಗೂ ಆ ಕುಟುಂಬವನ್ನ ಅಷ್ಟೊಂದು ಸುಂದರವಾಗಿಸಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ತಂದೆ ತಾಯಿಯ ಬಾಂಧವ್ಯದ ಕುರಿತು ಮಾತನಾಡುವುದಾದರೆ, ಡಾಕ್ಟರ್ ರಾಜ್ಕುಮಾರ್ ತಂದೆ ತಾಯಿಯ ಅಕ್ಕರೆಯ ನೆರಳಲ್ಲಿ ಬೆಳೆದ ಬಂಗಾರದ ಮನುಷ್ಯ. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ನಮಗೆ ಕೇವಲ ಅಭಿನಯವನ್ನಷ್ಟೇ ಅಲ್ಲ, ಸಂಸ್ಕಾರವನ್ನ ಕಲಿಸಿಕೊಟ್ಟಿದೆ. ಅವರು ತಮ್ಮ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಲಕ್ಷ್ಮಮ್ಮ ಅವರ ಮೇಲೆ ಹೊಂದಿದ್ದ ಪ್ರೀತಿ ಹಾಗೂ ಭಕ್ತಿ ಅಪ್ರತಿಮವಾದದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲ ಗುರು ಮತ್ತು ಸ್ಫೂರ್ತಿಯಾಗಿದ್ದರು. ಅಣ್ಣವರು ಯಾವಾಗಲೂ ಹೇಳುತ್ತಿದ್ದಂತೆ ಅವರ ತಂದೆ ಪುಟ್ಟಸ್ವಾಮಯ್ಯನವರೇ ಅವರಿಗೆ ಮೊದಲ ಗುರು. ಅವರ ತಂದೆ ಒಬ್ಬ ಅದ್ಭುತ ರಂಗಭೂಮಿ ಕಲಾವಿದರಾಗಿದ್ದರು. ಅವರ ನಾಟಕಗಳನ್ನ ನೋಡುತ್ತಾ ಬೆಳೆದ ಮುತ್ತುರಾಜ ತಂದೆಯ ಶಿಸ್ತು ಮತ್ತು ಬದ್ಧತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಇನ್ನು ಅಣ್ಣವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರು ಮೊದಲು ನೆನಪಿಸಿಕೊಂಡಿದ್ದು, ಇಂತಹ ದೊಡ್ಡ ಸಾಧನೆ ನಿನ್ನಿಂದ ಸಾಧ್ಯವೆಂದು ಅವರ ತಂದೆ ಬಾಲ್ಯದಲ್ಲೇ ಹರಸಿದ್ದರಂತೆ. ಆ ಮಾತೆ ಅವರಿಗೆ ಬದುಕಿನುದ್ದಕ್ಕೂ ದೊಡ್ಡ ಶಕ್ತಿಯಾಗಿತ್ತು. ರಾಜ್ ಅವರ ತಾಯಿಯ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ತಾಯಿ ವಾತ್ಸಲ್ಯದ ಗಣಿಯೇ ಆಗಿದ್ದರು. ತಾಯಿ ಲಕ್ಷ್ಮಮ್ಮ ಅವರ ಬಗ್ಗೆ ರಾಜ್ಕುಮಾರ್ ಅವರಿಗೆ ವಿಶೇಷವಾದ ಮಮತೆ ಇತ್ತು. ಬಡತನದಲ್ಲೂ ತಾಯಿ ಕಲಿಸಿದ ತಾಳ್ಮೆ ಮತ್ತು ನಮ್ರತೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ರೂಪಿಸಿತು. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಮ್ಮನ ಮುಂದೆ ತಾನು ಮಗುವೆ ಎಂಬ ಭಾವ ಅವರಲ್ಲಿತ್ತು. ತಾಯಿಯ ಆಶೀರ್ವಾದವೇ ನನ್ನ ಎಲ್ಲ ಯಶಸ್ಸಿಗೆ ಕಾರಣ ಎಂದು ಅವರು ಸದಾ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ರಾಜ್ಕುಮಾರ್ ಅವರು ಚಿತ್ರಗಳಲ್ಲಿ ಅಭಿನಯಿಸುವಾಗಲೂ ತಮ್ಮ ತಂದೆ ತಾಯಿಯ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಧೂಮಪಾನ ಅಥವಾ ಮದ್ಯಪಾನದಂತಹ ದೃಶ್ಯಗಳಲ್ಲಿ ನಟಿಸದಿರಲು ಅವರು ಕೈಗೊಂಡ ನಿರ್ಧಾರದ ಹಿಂದೆ ಅವರ ತಂದೆ ತಾಯಿಯರು ನೀಡಿದ ಸಂಸ್ಕಾರವಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ತೆರೆಯ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಆದರ್ಶ ತಂದೆಯಾಗಿದ್ದರು. ಅವರು ತಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟ ಮೊದಲ ಪಾಠ ವಿನಯ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನೆಲದ ಮೇಲಿರಬೇಕು ಎಂಬ ಅವರ ಮಾತುಗಳನ್ನ ಶಿವಣ್ಣ, ರಾಘಣ್ಣ ಮತ್ತು ಅಪ್ಪು ಇಂದಿಗೂ ಪಾಲಿಸುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಮತ್ತೊಂದು ಪ್ರಮುಖ ವಿಷಯವೆಂದರೆ ಡಾಕ್ಟರ್ ರಾಜ್ ಮಕ್ಕಳ ಅನುಬಂಧ. ಹೌದು,
ಶಿವಣ್ಣ, ರಾಘಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನಡುವಿನ ಬಾಂಧವ್ಯ ಎಲ್ಲ ಕನ್ನಡಿಗರಿಗೂ ಮಾದರಿ ಎಂದೇ ಹೇಳಬಹುದು. ಇನ್ನು ಶಿವಣ್ಣ ಕುಟುಂಬದ ಹಿರಿಯಣ್ಣನಾಗಿ ಎಲ್ಲರನ್ನ ಪ್ರೀತಿಯಿಂದ ಮುನ್ನಡೆಸುವ ಶಕ್ತಿಯಾಗಿ ನಿಂತಿದ್ದಾರೆ. ರಾಘಣ್ಣ ಕುಟುಂಬದ ಬೆನ್ನೆಲುಬಾಗಿ ನಿಂತು ವ್ಯವಹಾರ ಮತ್ತು ಬಾಂಧವ್ಯವನ್ನ ಸಮತೋಲನವನ್ನ ಮಾಡುತ್ತಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಇಡೀ ಕುಟುಂಬದ ಕಣ್ಮಣಿಯಾಗಿ ಎಲ್ಲರ ಮುದ್ದಿನ ತಮ್ಮನಾಗಿ ಮಿಂಚಿದವರು. ಅವರಲ್ಲಿ ಎಂದಿಗೂ ನಾನು ಎನ್ನುವ ಅಹಂ ಇರಲಿಲ್ಲ, ಬದಲಾಗಿ ನಾವು ಎನ್ನುವ ಒಗ್ಗಟ್ಟಿತ್ತು. ದೊಡ್ಡಮನೆಯ ಮಹಾಲಕ್ಷ್ಮಿಯಾಗಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಕುಟುಂಬದ ಶಕ್ತಿಯಾಗಿದ್ದರು. ಅಣ್ಣವರು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾಗ ಇಡೀ ಕುಟುಂಬವನ್ನ ಒಂದಾಗಿ ಕಟ್ಟಿ ಬೆಳೆಸಿದವರು ಅವರು. ಪ್ರತಿಯೊಬ್ಬರಿಗೂ ಸಮಾನವಾದ ಪ್ರೀತಿ ಮತ್ತು ಸಂಸ್ಕಾರವನ್ನ ನೀಡಿದ ಮನೆಯ ಮಹಾಲಕ್ಷ್ಮಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ತಮ್ಮ ಕುಟುಂಬದವರನ್ನ ಮಾತ್ರ ಪ್ರೀತಿಯಿಂದ ಕಾಣ್ತಿರ್ಲಿಲ್ಲ, ಜೊತೆಗೆ ಅವರ ಅಭಿಮಾನಿಗಳನ್ನ ದೇವರೆನ್ನುತ್ತಾ ಅವರಿಗೂ ಕೂಡ ಅಷ್ಟೇ ಪ್ರೀತಿಯನ್ನ ಧಾರೆ ಎರೆದಿದ್ದಾರೆ. ಕರ್ನಾಟಕದ ಸಾಂಸ್ಕೃತಿಕ ಐಕಾನ್ ಪೂಜ್ಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಅಭಿಮಾನಿಗಳ ನಡುವಿನ ಸಂಬಂಧ ಕೇವಲ ನಟ ಪ್ರೇಕ್ಷಕನ ಸಂಬಂಧವಲ್ಲ, ಅದೊಂದು ಪವಿತ್ರವಾದ ಭಾವನಾತ್ಮಕ ಬೆಸುಗೆ. ಈ ಅದ್ಭುತ ಪ್ರೇಮದ ಕುರಿತಾಗಿ ನಾವು ಹೇಳುವುದಾದರೆ, ಡಾಕ್ಟರ್ ರಾಜ್ ಮತ್ತು ಅವರ ಅಭಿಮಾನಿಗಳ ಅನನ್ಯ ಸಂಬಂಧ ಕೇವಲ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳನ್ನ ಕೇವಲ ಪ್ರೇಕ್ಷಕರೆಂದು ನೋಡಲಿಲ್ಲ, ಬದಲಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಎಂದು ಕರೆದು ಅವರನ್ನ ಆರಾಧಿಸಿದರು. ಈ ಒಂದು ವಾಕ್ಯ ಇಂದಿಗೂ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅದೇ ರೀತಿ ಡಾಕ್ಟರ್ ರಾಜ್ ಅಭಿಮಾನಿಗಳು ಅಣ್ಣವರ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ದರು. ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಅವರು ಕೇವಲ ಒಬ್ಬ ನಟನಲ್ಲ, ಬದಲಿಗೆ ಮನೆಯ ಹಿರಿಯ ಮಗ, ಅಣ್ಣ ಅಥವಾ ಮಾರ್ಗದರ್ಶಕ. ಹೌದು, ಅವರು ತೆರೆಯ ಮೇಲೆ ತೋರುತ್ತಿದ್ದ ಶಿಸ್ತು, ಸರಳತೆ ಮತ್ತು ಸಂಸ್ಕಾರಗಳನ್ನ ಅಭಿಮಾನಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಅಣ್ಣವರು ಎಂಬ ಪ್ರೀತಿಯ ಕರೆಯಲ್ಲಿ ಒಂದು ರೀತಿಯ ದೈವಿಕ ಭಕ್ತಿ ಇದೆ. ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಬೀದಿಯಲ್ಲೂ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘಗಳಿವೆ. ಈ ಸಂಘಗಳು ಕೇವಲ ಸಿನಿಮಾ ಪ್ರಚಾರಕ್ಕಾಗಿ ಸೀಮಿತವಾಗದೆ ಕನ್ನಡ ಭಾಷೆ, ನೆಲ ಮತ್ತು ಜನದ ಹೋರಾಟಗಳಲ್ಲಿ ಮಂಚೂಣಿಯಲ್ಲಿ ನಿಂತವು. ಗೋಕಾಕ್ ಚಳುವಳಿಯಂತಹ ಸಂದರ್ಭಗಳಲ್ಲಿ ಅಭಿಮಾನಿಗಳು ತೋರಿದ ಪ್ರೀತಿ, ಬೆಂಬಲ ಇಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ 2 ದಶಕಗಳೇ ಕಳೆದಿವೆ, ಆದರೆ ಅವರ ಮೇಲಿರುವ ಅಭಿಮಾನ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ವಿನಯ ಮತ್ತು ಶಿಸ್ತು ಅಭಿಮಾನಿಗಳನ್ನ ಇಂದಿಗೂ ಸೆಳೆಯುತ್ತದೆ. ಅಭಿಮಾನಿಗಳೇ ದೇವರು ಎಂದು ನಂಬಿದ್ದ ಅವರು ಪ್ರತಿ ಕನ್ನಡಿಗರ ಮನೆಯ ಮಗನಾಗಿ ಉಳಿದಿದ್ದಾರೆ. ಇಂದಿಗೂ ಅವರ ಫೋಟೋ ಇಲ್ಲದ ಆಟೋ ಅಥವಾ ಟ್ಯಾಕ್ಸಿಗಳನ್ನ ಕರ್ನಾಟಕದಲ್ಲಿ ಕಾಣುವುದು ಅಪರೂಪ. ಪ್ರತಿ ವರ್ಷ ಅವರ ಜನ್ಮದಿನ ಮತ್ತು ಪುಣ್ಯತಿಥಿಯಂದು ರಾಜ್ಯಾದ್ಯಂತ ಅಭಿಮಾನಿಗಳು ಅನ್ನದಾನ, ರಕ್ತದಾನ ಮತ್ತು ಕಣ್ಣಿನ ದಾನದಂತಹ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾರೆ. 2026ರ ಅವರ 20ನೇ ಪುಣ್ಯ ಸ್ಮರಣೆಯೆಂದು ಕೂಡ ಸಾವಿರಾರು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿ ಗೌರವ ಸಲ್ಲಿಸಿದ್ರು. ಕನ್ನಡ ಭಾಷೆ ಮತ್ತು ನಾಡಿನ ಮೇಲೆ ಅವರಿಗಿದ್ದ ಅಭಿಮಾನವೇ ಅಭಿಮಾನಿಗಳಿಗೆ ಇಂದಿಗೂ ಕೂಡ ಸ್ಫೂರ್ತಿ. ಗೋಕಾಕ್ ಚಳವಳಿಯ ಮೂಲಕ ಅವರು ನಾಡಿಗೆ ನೀಡಿದ ಕೊಡುಗೆಯನ್ನ ಕನ್ನಡಿಗರು
ಇವತ್ತಿಗೂ ಕೂಡ ಮುಗಿದಿಲ್ಲ. ಡಾಕ್ಟರ್ ರಾಜ್‌ಕುಮಾರ್ ಅವರು ನಿಜ, ಆದರೆ ಅವರ ಅಭಿಮಾನಿಗಳು ಅವರ ತತ್ವಗಳನ್ನ ಪಾಲಿಸುವ ಮೂಲಕ ಇಂದಿಗೂ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಣ್ಣವರು ಮಾಡಿದ ನೇತೃತ್ವದ ಸಂಘಟನೆಯ ಲಕ್ಷಾಂತರ ಅಭಿಮಾನಿಗಳು ಹೊಂದಿದ್ದಾರೆ. ಅವರ ಹುಟ್ಟುಹಬ್ಬವನ್ನ ಒಂದು ಹಬ್ಬದಂತೆ ಆಚರಿಸುವ ಅಭಿಮಾನಿಗಳು ರಾಜ್ಯಾದ್ಯಂತ ರಕ್ತದಾನ ಶಿಬಿರಗಳನ್ನ ಮತ್ತು ಬಡವರಿಗೆ ಅನ್ನದಾನ. ಡಾಕ್ಟರ್ ರಾಜ್‌ಕುಮಾರ್ ಅವರ ಅಭಿಮಾನಿಗಳು ಕೇವಲ ಅವರಿಗೆ ಮಾತ್ರ ಅಲ್ಲ, ಅವರ ವಂಶದವರಿಗೂ ಕೂಡ ಅದು ಮುಂದುವರಿಯುತ್ತದೆ. ಹಾಗೂ ರಾಜ್ ಪುತ್ರರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್‌ಕುಮಾರ್ ಮತ್ತು ಅಕ್ಷಯ್ ಅತ್ಯಂತ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಅತ್ತೆ ಗಾಂಧಿನಾಥ ಅವರ ಅಭಿಮಾನಿಗಳ ಅಪ್ಪು ಅವರ ಅಭಿಮಾನಿಗಳು ತೋರಿದ ಪ್ರೀತಿ ಮತ್ತು ಸಂಭ್ರಮ ಈ ಕುಟುಂಬದ ಮೇಲಿರುವ ಗೌರವಕ್ಕೆ ಸಾಕ್ಷಿಯಾಗಿದೆ ಎಂಬುದು. ಪ್ರತಿ ವರ್ಷ ಡಾಕ್ಟರ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬದಂದು ಅವರ ಅಭಿಮಾನಿಗಳ ಪ್ರೀತಿ ಮತ್ತಷ್ಟು ಗಾಢವಾಗಿ ಎಲ್ಲರಿಗೂ ಕೂಡ ಕಾಣಿಸುತ್ತದೆ. ಇಂದು ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿ ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರ 77ನೇ ಜನ್ಮದಿನೋತ್ಸವ. ನಾಡಿನಾದ್ಯಂತ ಅಭಿಮಾನಿಗಳು ತಮ್ಮ ನೆಚ್ಚಿನ ಅಣ್ಣಾವರ ಜನ್ಮದಿನವನ್ನ ಬಹಳ ಸಡಗರದಿಂದ ಆಚರಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ ಸ್ಮಾರಕಕ್ಕೆ ಮುಂಜಾನೆಯಿಂದಲೇ ಅಭಿಮಾನಿಗಳ ದಂಡು ಹರಿದು ಬರುತ್ತಿದೆ. ರಾಜ್ ಕುಟುಂಬಸ್ಥರು ಇಂದು ಬೆಳಗ್ಗೆ ಸ್ಮಾರಕಕ್ಕೆ ವಿಶೇಷ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಸ್ಮಾರಕದ ಸುತ್ತಮುತ್ತ ಭಾರಿ ಗಾತ್ರದ ಕಟೌಟ್ಗಳು ಹಾಗೂ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಅಣ್ಣವರು ಅಭಿಮಾನಿಗಳೇ ದೇವರು ಎಂದು ನಂಬಿದ್ದರು. ಅವರ ತತ್ವದಂತೆ ಅಭಿಮಾನಿ ಸಂಘಗಳು ರಾಜ್ಯದ ವಿವಿಧೆಡೆ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಬೃಹತ್ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ. ಬಡವರಿಗೆ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾನ ಹಾಗೂ ಸಿಹಿ ವಿತರಣೆ ಮಾಡಲಾಗುತ್ತಿದೆ. ಹಲವು ಸಂಘಟನೆಗಳು ಉಚಿತ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಶಿಬಿರಗಳನ್ನು ನಡೆಸುತ್ತವೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಜಾಲತಾಣಗಳ ಮೂಲಕ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಕನ್ನಡ ನಾಡು ನುಡಿ ಹಾಗೂ ಸಂಸ್ಕೃತಿಯ ಅಸ್ಮಿತೆಯಾಗಿರುವ ಅಣ್ಣವರು ಎಂದಿಗೂ ಕೂಡ ಅಮರ ಎಂದು ಗುಣಗಾನ ಮಾಡುತ್ತಾರೆ. ಡಾಕ್ಟರ್ ರಾಜ್‌ಕುಮಾರ್ ಎನ್ನುವುದು ಕೇವಲ ಹೆಸರಲ್ಲ, ಅದು ಒಂದು ಸಂಸ್ಕೃತಿ, ಒಂದು ಶಕ್ತಿ. ಅವರು ತೋರಿದ ಹಾದಿ, ಅವರು ಉಳಿಸಿ ಹೋದ ಕನ್ನಡದ ಅಸ್ಮಿತೆ ಮತ್ತು ಅವರು ಪಾಲಿಸಿದ್ದ ಆ ವಿನಯವಂತಿಕೆ ನಮ್ಮೆಲ್ಲರಿಗೂ ಸದಾ ದಾರಿದೀಪ. ಆ ಕರ್ನಾಟಕ ರತ್ನದ ನೆನಪು ನಮ್ಮ ಮನದಲ್ಲಿ ಎಂದೆಂದಿಗೂ ಅಮರ. ನೋಡಿದ್ರಲ್ಲ, ಅಣ್ಣವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾ ಅವರ ಪರಂಪರೆಯನ್ನ ಉಳಿಸಿ ಬೆಳೆಸುತ್ತಿರುವ ರಾಜವಂಶದ ಕಥೆಯನ್ನ. ಇದು ಪಾರ್ವತಮ್ಮನವರ ಸಿನಿಮಾ ನಿರ್ವಹಣೆ ಮತ್ತು ಮಕ್ಕಳ ಕಲೆ ಎಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಾಗಿತ್ತು ಇವತ್ತಿನ ಫ್ರೀಡಂ ವಿಶೇಷ ಅನ್ಟೋಲ್ಡ್ ಅಣ್ಣವರು. ನಾಳೆ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.